ಬಗೆ ಬಗೆ ರೂಪದ ಕಾಯಕ, ಕಾಯಕದಿ ನಗದೋತ್ಪಾದಕ. ನಿನ್ನ ಅನ್ನಕ್ಕೆ ನೀನೇ ನಾಯಕ, ಜಯ ಹೋ ಕಾರ್ಮಿಕ. ಗುಡಿಸಲಿಗೂ ಅರಮನೆಗೂ ನಿನ್ನದೇ ಓಂಕಾರ, ಬೆವರಿದರೆ ನೀ ಗುಡಿಗಳಿಗೂ ಬಣ್ಣದಲಂಕಾರ. ಶ್ರಮಿಕ ಶ್ರಮಿಕ ಶುಭಾಶಯ. 69 ದಿನಗಳ ಹೋರಾಟ. ಕೋಲಾರದಲ್ಲಿ ಗರ್ಜಿಸಿದ ವರ್ಗಾ ಕಂಪನಿ ಕಾರ್ಮಿಕರು. ನಮಸ್ಕಾರ ಸ್ನೇಹಿತರೆ, ನೀವು ನೋಡುತ್ತಿರುವುದು ಅನ್ವೇಷಕ ಟಿವಿ. ಕೋಲಾರ ಜಿಲ್ಲೆಯಲ್ಲಿಂದು ನಡೆದ ಮಹತ್ವದ ಕಾರ್ಮಿಕ ಹೋರಾಟವು ಮತ್ತೊಮ್ಮೆ ಸರ್ಕಾರದ ಗಮನ ಸೆಳೆದಿದೆ. ಕಳೆದ 69 ದಿನಗಳಿಂದ ನ್ಯಾಯಕ್ಕಾಗಿ ಹೋರಾಟ ನಡೆಸುತ್ತಿರುವ ವರ್ಗಾ ಕಂಪನಿ ಕಾರ್ಮಿಕರು ಇಂದು ಕೋಲಾರದಲ್ಲಿ ಭರ್ಜರಿ ಪ್ರತಿಭಟನೆ ನಡೆಸಿ ತಮ್ಮ ಬೇಡಿಕೆಗಳನ್ನು ಮತ್ತೆ ಸರ್ಕಾರದ ಮುಂದಿರಿಸಿದ್ದಾರೆ. ಕಾರ್ಮಿಕರ ಶಕ್ತಿ ಮುಂದೆ ನಿನ್ನಂತ ಮನೆಹಾರರ ಶಕ್ತಿ ಏನು ಮಾಡಕ್ಕಾಗಲ್ಲ. ಸಿಐಟಿಯು ರಾಜ್ಯಾಧ್ಯಕ್ಷರಾದ HN ಗೋಪಾಲ್ ಗೌಡ, ವರ್ಗಾ ಕಾರ್ಮಿಕರ ಮುಖಂಡರಾದ ಅಂಜನಪ್ಪ, ಹರೀಶ್, ಪ್ರಭಾಕರ್, ಆಸ್ಪತ್, ಶ್ರೀಧರ್ ರಾವ್, ಸುರೇಶ್ ಹಾಗೂ ಒಟ್ಟು 81 ಕಾರ್ಮಿಕರು ಹಾಗೂ ಕೆಲವು ಸ್ಥಳೀಯರು ಹೋರಾಟದ ನಂತರ ಕಾರ್ಮಿಕರು ಸಿಐಟಿಯು 7ನೇ ಜಿಲ್ಲಾ ಸಮ್ಮೇಳನದಲ್ಲಿ ಭಾಗವಹಿಸಿ ತಮ್ಮ ಹೋರಾಟದ ಪ್ರಸ್ತುತ ಪರಿಸ್ಥಿತಿಯನ್ನು ಹಂಚಿಕೊಂಡರು. ಈ ವೇಳೆ ರಾಜ್ಯಾಧ್ಯಕ್ಷ HN ಗೋಪಾಲ್ ಗೌಡ ಅವರು ಸರ್ಕಾರವನ್ನು ಗಂಭೀರವಾಗಿ ಪ್ರಶ್ನಿಸಿ ಕಾರ್ಮಿಕರ ಹಕ್ಕು ಕಸಿದುಕೊಳ್ಳುವ ಕಂಪನಿಗಳ ವಿರುದ್ಧ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ತಾಲೂಕು ಪ್ರದೇಶದಲ್ಲಿ ವರ್ಗಾ ಅಟ್ಯಾಚ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಒಂದು ಕೈಗಾರಿಕೆ, ಅದು 2006ರಲ್ಲಿ ಶುರುವಾದಂಥ ಒಂದು ಕೈಗಾರಿಕೆ. ಈಗಾಗಲೇ 19 ವರ್ಷಗಳ ಮೇಲೆ ಆಗಿದೆ. ಅಲ್ಲಿ ಮೊದಲಿಗೆ ಸುಮಾರು 150ಕ್ಕೆ ಮೇಲೆ ಕಾರ್ಮಿಕರು ಕೆಲಸ ಮಾಡ್ತಿದ್ರು. ನಾನಾ ಕಾರಣಗಳಿಂದ ಕೆಲವು ಕಾರ್ಮಿಕರು ಬಿಟ್ಟೋಗಿದ್ದಾರೆ. ಈಗ 81 ಜನ ಕಾರ್ಮಿಕರಿದ್ದಾರೆ. ಇದಾದ ಮೇಲೆ ಈಗ 2023 ಮತ್ತು 2024ರಲ್ಲಿ ಏನೋ ವೀರ್ಯ ಅಂತ ವರ್ಗಾ ಅಂತೇಳಿ ಇದ್ದಂಥ ಕಂಪನಿಗಳು ಇನ್ನೆರಡು ಇದ್ದಾವೆ ಅಲ್ಲಿ, ವರ್ಗಾ ಅಂತೇಳಿ. ಒಟ್ಟು 3 ಕೈಗಾರಿಕೆಗಳಲ್ಲಿ ಇರ್ತಕ್ಕಂಥದ್ದು. ಮ್ಯಾನೇಜ್ಮೆಂಟು ಒಂದೇ, ಬೇರೆ ಬೇರೆ ಯಾರೂ ಅಲ್ಲ. 3 ಜನ ಇದ್ದಾರೆ ಡೈರೆಕ್ಟರ್ಸು, ಅವರೇ ಇರೋದು 3 ಕೈಗಾರಿಕೆಗಳು ಕೂಡ. ಮೊದಲು ವರ್ಗಾ ಅಂತೇಳಿ ಇದ್ದಂಥ ಕೈಗಾರಿಕೆನ ಅದನ್ನು ವೀರ್ಯ ಅಂತೇಳಿ ಮಾಡಿ ಅಲ್ಲಿ ಕಾಂಟ್ರಾಕ್ಟ್ ಲೇಬರ್ಸ್, ಈಗಾಗಲೇ ನಾನೇನು ವರ್ಗಾ ಅಂತ ಹೇಳಿದೆ ಅದರಲ್ಲಿ 81 ಜನ ಕಾರ್ಮಿಕರು ಪರ್ಮನೆಂಟ್ ನೌಕರು ಇರ್ತಕ್ಕಂಥ. ಇನ್ನೊಂದು ಕೈಗಾರಿಕೆ ವರ್ಗಾ ಅಂತೇಳಿ ಇದ್ದಿದ್ದನ್ನು ವೀರ್ಯ ಅಂತೇಳಿ ಚೇಂಜ್ ಮಾಡಿಕೊಂಡು ಅದರಲ್ಲಿ 600 ಜನ ಕಾಂಟ್ರಾಕ್ಟ್ ಕಾರ್ಮಿಕರನ್ನ ದುಡಿಸ್ಕೊಳ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಈ 3 ಕಂಪ್ನಿಗಳಲ್ಲೂ ಕೂಡ ತಯಾರಿ ಆಗ್ತಕ್ಕಂಥದ್ದು ಬುಲ್ಡೋಸರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಏನು ಸಾಮಗ್ರಿಗಳು ತಯಾರಾಗುತ್ತೆ. ಎಲ್ಲ ಸಾಮಗ್ರಿಗಳನ್ನು ಕೂಡ ಬೇರೆ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಕಂಪನಿ ಇದೆ. ನಮ್ಮ ದೇಶದಲ್ಲ, ಅಮೇರಿಕಾ, UK, ಸ್ವಿಟ್ಜರ್ಲ್ಯಾಂಡು, ಆಸ್ಟ್ರೇಲಿಯಾ ಈ ರೀತಿಯಾದಂಥ ಹಲವಾರು ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಕಂಪನಿ, ಲಾಭದಾಯಕವಾಗಿ ನಡೀತಕ್ಕಂಥ ಕಂಪನಿ ಇದೆ. ಈಗ ವೀರ್ಯ ಅಂತೇಳಿ ನಾನು ಈಗಾಗಲೇ ಹೇಳಿದೆ, ಆ ಕಂಪನಿ ಹೆಸರು ಕೂಡ ವರ್ಗಾ ಅಂತಿದ್ದು ಆಮೇಲೆ 23ರಲ್ಲಿ ಚೇಂಜ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಕಾಂಟ್ರಾಕ್ಟ್ ಕಾರ್ಮಿಕರಿದ್ದರು. ಅದರ ಮೇಲೆ ಹಲವಾರು ಕೇಸುಗಳು ಬಿದ್ದ ಮೇಲೆ, ಯಾಕೆಂದರೆ ಕಾನೂನಲ್ಲಿ ಕಾಂಟ್ರಾಕ್ಟ್ ಕಾರ್ಮಿಕರನ್ನ ಪ್ರೊಡಕ್ಷನ್ ಆ್ಯಕ್ಟಿವಿಟೀಸಲ್ಲಿ ದುಡಿಸ್ಕೊಳ್ಬಾರ್ದು ಅಂತೇಳಿ ಕಾನೂನು ಹೇಳ್ತಾರೆ. ಅದರ ಮೇಲೆ ಕೇಸುಗಳು ಬಿದ್ದಿದ್ದಾವೆ. ಅವ್ರ ಮೇಲೆ ಕೇಸುಗಳು ಬಿದ್ದು ಸಿವಿಲ್ ಕೋರ್ಟಲ್ಲೂ ಕೂಡ ಅವ್ರ ಮೇಲೆ ಹಲವಾರು ಕೇಸುಗಳು ದಾಖಲೆ ಆಗಿದ್ದಾವೆ. ಫೈನು ಕೂಡ ಕಟ್ಟಿದ್ದಾರೆ ಅಂತ ಹೇಳ್ತಕ್ಕಂಥ ಮಾಹಿತಿ ನಮ್ಮ ಗಮನಕ್ಕಿದೆ. ಈಗ ನಮಗಾಗಬೇಕಾಗಿರ್ತಕ್ಕಂಥದ್ದು ಲಾಭದಾಯಕವಾಗಿ ನಡೀತಕ್ಕಂಥ ವರ್ಗಾ ಕಂಪ್ನಿನ ಇವತ್ತು ಮುಚ್ತೀವಿ ಅಂತ ಹೇಳ್ತಾ ಇದ್ದಾರೆ. ಏನೋ 21/8ರಿಂದ ಅಲ್ಲಿದ್ದಂಥ ಎಲ್ಲ ಮೆಷಿನರಿಗಳನ್ನ ವೀರ್ಯಾಗಿ ಸಾಗಿಸ್ಬಿಟ್ಟಿದ್ದಾರೆ. ಆಯ್ತಲ್ವ, ಇವಾಗ ಕೆಲಸ ಇಲ್ಲ, ಅಲ್ಲಿ ಕಾರ್ಮಿಕರು ಕೂರಿಸಿದ್ದಾರೆ. 21/8ರಿಂದ ಮುಚ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಕೇಳ್ತಕ್ಕಂಥದ್ದು ಇಷ್ಟೇ, ಲಾಭದಾಯಕವಾಗಿ ನಡೀತಕ್ಕಂಥ ಕಂಪನಿ ಪರ್ಮನೆಂಟ್ ಕಾರ್ಮಿಕರು ಅವ್ರನ್ನ ಕೆಲಸದಿಂದ ತೆಗಿಬಾರ್ದು. ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಯವ್ರಿಗೂ ಕೂಡ ಅದು ಮನವಿ ಕೊಟ್ಟಿದ್ದೀವಿ. ಅವರು ಕರೆದು ಮಾತಾಡ್ತೀವಿ ಅಂತೇಳಿ ಒಂದು ಆಶಾಭಾವನೆ ಕೊಟ್ಟಿದ್ದಾರೆ. ಹಾಗಾಗಿ ಈ ಕೈಗಾರಿಕೆಯನ್ನು ಮುಚ್ಚಬಾರ್ದು, ಆ ಕಾರ್ಮಿಕರಿಗೆ ಕೆಲಸ ಮುಂದುವರಿಸಬೇಕು ಅಂತೇಳಿ ನಾವು ಆಗ್ರಹಪಡಿಸ್ತಾ ಇದ್ದೇವೆ. ಇಲ್ಲ ಅಂತೇಳಿದ್ರೆ ಮುಂದೆ ಉಗ್ರವಾದಂಥ ಹೋರಾಟಕ್ಕೆ ನಾವು ಮುಂದುವರಿತೇವೆ ಅಂತ ಹೇಳ್ತಕ್ಕಂಥ ವಿಚಾರನ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ನಾವು 11 ವರ್ಷದಿಂದ ಕೆಲಸ ಮಾಡ್ತೀವಿ. ನಮಗೆ ಯಾವುದನ್ನೇ ವೇತನ ಒಂದು 6 ವರ್ಷದಿಂದ ನಮ್ಗೆ ಇಂಕ್ರಿಮೆಂಟ್ ಆಗಿಲ್ಲ. ಮೊನ್ನೆ ಕಂಪ್ನಿ ಮ್ಯಾನೇಜ್ಮೆಂಟ್ ಬಂದಿತ್ತು, ಹೇಳಿದರು ಮಾಡಿಕೊಡ್ತೀವಿ ಅಂತ ಹೇಳಿದರು. 8ರಿಂದ 9 ಕೋಟಿ ಆಗುತ್ತೆ ಅಂತೆಲ್ಲ ಮಾತಾಡ್ಕೊಂಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇದೇ ದಿವಸನೇ ಮರುಸ ದಿವಸನೇ ಬಂದ್ಬಿಟ್ಟು ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ನೀವೇನು ಬೇಕಿದ್ರೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅಶ್ವಥ್ ಅಂತ, ನಾನು 10 ವರ್ಷದಿಂದ ಅಲ್ಲಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಫಸ್ಟ್ ಬಂದುಬಿಟ್ಟು 250 ಜನ ಕಂಪ್ನಿಯಲ್ಲಿ ಪರ್ಮನೆಂಟ್ ವರ್ಕರ್ಸ್ ಇದ್ದರು.
ಒಂದೊಂದು ವರ್ಷ ಒಂದೊಂದು ದಿವಸ ಸ್ವಲ್ಪ ಜನನ ಕಮ್ಮಿ ಮಾಡಿ ಇನ್ನೊಂದು ವರ್ಗ 2 ಅಂತ ಮಾಡಿ ಅದನ್ನು ಏರಿಯಾ ಅಂತ ಇದು ಮಾಡಿದ್ದಾರೆ. ಒಂದೊಂದು ದಿನಕ್ಕೂ ಬಂದ್ಬಿಟ್ಟು ಜನ ಕಡಿಮೆ ಮಾಡಿ ಲಾಸ್ಟ್ ಬಂದು 80 ಜನ ಕುಟುಂಬರನ್ನ ಬೀದಿಗೆ ಹಾಕ್ತೀವಿ ಅಂತ ಇದು ಮಾಡ್ತಾ ಇದ್ದಾರೆ. ವರ್ಗ ಕಾರ್ಮಿಕರ ಮುಖಂಡ ಹರೀಶ್ ರವರು ಸರ್ಕಾರಿ ಅಧಿಕಾರಿಗಳು ಮತ್ತು ಸರ್ಕಾರ ಕಾರ್ಮಿಕರ ಕಿರುಚಾಟವನ್ನು ಕೇಳಬೇಕು, ನಮಗೆ ನ್ಯಾಯ ಸಿಕ್ಕುವ ತನಕ ಹೋರಾಟ ಮುಂದುವರಿಯುತ್ತದೆ ಎಂದು ಹೇಳಿದರು. ಹೋರಾಟದ ವೇದಿಕೆಯ ಮೇಲೆ ನ್ಯಾಯಕ್ಕಾಗಿ ಕೂಗಿದ ಕಾರ್ಮಿಕರ ಧ್ವನಿ ಸ್ಥಳೀಯರು ಹಾಗೂ ಸಂಘಟನೆಗಳ ಸಹಕಾರದಿಂದ ಮತ್ತಷ್ಟು ಶಕ್ತಿಯಾಯಿತು. ಸರ್ಕಾರದ ನಿರ್ಲಕ್ಷ್ಯಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ ಕಾರ್ಮಿಕರು ತಮ್ಮ ಹಕ್ಕು, ವೇತನ ಹಾಗೂ ಉದ್ಯೋಗದ ಭದ್ರತೆಗಾಗಿ ಹೋರಾಟ ಮುಂದುವರಿಸಲು ತೀರ್ಮಾನಿಸಿದ್ದಾರೆ. ಕೋಲಾರ ಜಿಲ್ಲೆಯ ಈ ಹೋರಾಟವು ರಾಜ್ಯದ ಕಾರ್ಮಿಕ ಚಳವಳಿಗೆ ಹೊಸ ಶಕ್ತಿ ತುಂಬಿದೆ. ಸರ್ಕಾರ ಸ್ಪಂದಿಸುವವರೆಗೆ ಹೋರಾಟ ಮುಂದುವರಿಯುತ್ತದೆ ಎಂಬ ದೃಢ ನಿಲುವಿನೊಂದಿಗೆ ವರ್ಗ ಕಾರ್ಮಿಕರು ತಮ್ಮ ನ್ಯಾಯದ ಹೋರಾಟವನ್ನು ಮುಂದುವರಿಸುತ್ತಿದ್ದಾರೆ. ಟಿವಿ ನ್ಯೂಸ್ ಕೋಲಾರ ಜಿಲ್ಲೆಯಿಂದ ವರದಿ.